ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕ ಸಂಪರ್ಕ ವ್ಯಾಖ್ಯಾನ ಮತ್ತು ಸಂವಹನದ ಸೃಜನಶೀಲ ಸಾಧ್ಯತೆಗಳ ಕುರಿತಾಗಿ ನಾನು ನನ್ನ ವಿಚಾರಗಳನ್ನು ಈ ಸೆಷನ್ನಲ್ಲಿ ಮಂಡಿಸಲಿದ್ದೇನೆ. ಸಾರ್ವಜನಿಕ ಸಂಪರ್ಕ ಅಥವಾ ಪಬ್ಲಿಕ್ ರಿಲೇಷನ್ಸ್ ಎನ್ನುವ ಪರಿಕಲ್ಪನೆ ಹೊಸದಾದುದೇನಲ್ಲ. ಅದು ಅತ್ಯಂತ ಹಳೆಯದಾದ ಪರಿಕಲ್ಪನೆ. ಈ ಹಳೆಯದಾದ ಪರಿಕಲ್ಪನೆಯ ಆಧಾರದ ಮೇಲೆ ಹೊಸ ಕಾಲದ ಅನಿವಾರ್ಯತೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಚಿಂತಕರು ಮಹತ್ವದ ಯೋಚನೆಗಳನ್ನು ಮಂಡಿಸಿದ್ದಾರೆ. ಈ ನೆಲೆಯಲ್ಲಿ ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆಯನ್ನು ನಾವು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಖಾಸಗಿ ಮತ್ತು ಸಾರ್ವಜನಿಕ ವಲಯ ಎರಡರಲ್ಲೂ ಕೂಡ ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆಯ ಅನ್ವಯಿಕ ಆಲೋಚನೆಗಳು ಮಹತ್ವದ ಆದ್ಯತೆಯನ್ನು ಇವತ್ತು ಪಡಿತಾ ಇದ್ದಾವೆ. ಅದು ರಾಜಕೀಯ ಪಕ್ಷದ ಚುನಾವಣಾ ಆಂದೋಲನ ಆಗಿರಬಹುದು, ಕಾರ್ಪೊರೇಟ್ ವಲಯದ ಸ್ಪರ್ಧಾತ್ಮಕ ಹೆಜ್ಜೆಗಳಾಗಿರಬಹುದು, ಒಂದು ನಿರ್ದಿಷ್ಟ ಉದ್ಯಮದ ಇಮೇಜ್ ಬಿಲ್ಡಿಂಗ್ ಪ್ರಾಸೆಸ್ ಆಗಿರಬಹುದು, ಅಥವಾ ಒಂದು ಉನ್ನತ ಆಲೋಚನೆಯ ಆದರ್ಶವಾಗಿರಬಹುದು. ಇವೆಲ್ಲ ಆಲೋಚನೆಗಳು ಬಹಳಷ್ಟು ಜನರನ್ನು ತಲುಪುವ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕದ ಕಾರ್ಯತಂತ್ರಗಳು ಪೂರಕವಾಗ್ತವೆ. ಹೀಗಾಗಿ ಈ ಸಾರ್ವಜನಿಕ ಸಂಪರ್ಕ ಅಧ್ಯಯನ ಶಿಸ್ತನ್ನು ತಮ್ಮದಾಗಿಸಿಕೊಂಡು ಅದರ ಆಧಾರದ ಮೇಲೆ ಕೌಶಲ್ಯಗಳನ್ನು ರೂಪಿಸಿಕೊಂಡು ವೃತ್ತಿಪರ ಅವಕಾಶಗಳನ್ನು ಪಡೆಯುವ ಕನಸುಳ್ಳವರು ಇದನ್ನು ಆಳವಾಗಿ ತಿಳಿದುಕೊಳ್ಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಕಾಲರ್ಗಳು ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆಯ ಕುರಿತಾಗಿ ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಪ್ರಸ್ತುತಪಡಿಸಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಬೇಕಾಗ್ತದೆ. ಆ ವ್ಯಾಖ್ಯಾನಗಳ ಆಧಾರದ ಮೇಲೇ ಆ ಸೃಜನಶೀಲ ಸಾಧ್ಯತೆಗಳನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸಾರ್ವಜನಿಕ ಸಂಪರ್ಕ ಅಂದರೆ ಏನು? ಇದು ದೂರದೃಷ್ಟಿಯ ಒಂದಿಗೆ ತಳುಕು ಹಾಕಿಕೊಂಡಿರ್ತದೆ. ನಿರ್ದಿಷ್ಟ ಉದ್ದೇಶಿತ ಯೋಜನೆಯ ಜೊತೆಗೆ ತನ್ನನ್ನು ತಾನು ಪ್ರತಿಷ್ಠಾಪಿಸಿಕೊಂಡಿರ್ತದೆ. ಕಾರ್ಯನಿರ್ವಹಣೆಯ ಸಂಯೋಜನೆಗೆ ಬೇಕಾಗಿರುವಂಥ ಎಲ್ಲ ಡೈಮೆನ್ಷನ್ಸನ್ನು ಈ ಸಾರ್ವಜನಿಕ ಸಂಪರ್ಕ ಜ್ಞಾನ ಶಿಸ್ತು ಹೊಳಿಸುತ್ತೆ. ಮತ್ತು ನಿರೀಕ್ಷಿತ ಫಲಿತಾಂಶವನ್ನು ನಿಖರಗೊಳಿಸುವ ಪರಿಕಲ್ಪನೆಯಾಗಿ ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆ ಮುಖ್ಯ ಆಗುತ್ತೆ. ಮತ್ತು ಸಾರ್ವಜನಿಕ ಸಂಪರ್ಕ ಜ್ಞಾನ ಶಿಸ್ತಿನ ಮುಖಾಂತರ ರೂಪುಗೊಳ್ಳುವ ಎಲ್ಲ ಆಲೋಚನೆ ಕ್ರಮಗಳು ಕೂಡ ಅನುಷ್ಠಾನ ಯೋಗ್ಯವಾಗಿರುತ್ತವೆ. ಮತ್ತು ಅದಕ್ಕೊಂದು ಸೈದ್ಧಾಂತಿಕ ಚೌಕಟ್ಟಿದ್ದರೂ ಕೂಡ ಹೊಸ ಕಾಲದ ಆದ್ಯತೆಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ಮರುರೂಪಿಸಿಕೊಳ್ಳುವ ಸಾಧ್ಯತೆಗಳೊಂದಿಗೂ ಕೂಡ ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆ ಗುರುತಿಸಿಕೊಂಡಿದೆ. ಹೀಗಾಗಿಯೇ ಪ್ರತಿ ಕಾಲಘಟ್ಟದಲ್ಲೂ ಕೂಡ ಸಾರ್ವಜನಿಕ ಸಂಪರ್ಕ ಅಥವಾ ಪಬ್ಲಿಕ್ ರಿಲೇಷನ್ಸ್ ಅನ್ನುವಂಥ ಜ್ಞಾನ ಶಿಸ್ತು ಅನನ್ಯವಾಗಿರುವಂಥ ಸಂವಹನದ ಮಾದರಿಗಳನ್ನು ಕೊಡಬಲ್ಲ ಚಿಂತನೆಯ ಶಿಲ್ಪವಾಗಿ ಅದು ಗಮನ ಸೆಳೆದಿದೆ. ಅಷ್ಟೇ ಅಲ್ಲ, ಒಂದು ನಿರ್ದಿಷ್ಟ ಸಂಸ್ಥೆ, ಒಂದು ನಿರ್ದಿಷ್ಟ ವ್ಯಕ್ತಿತ್ವ ಮತ್ತು ಒಂದು ನಿರ್ದಿಷ್ಟ ಸಾರ್ವಜನಿಕ ವಲಯ ಸಾರ್ವಕಾಲಿಕ ಮನ್ನಣೆಯನ್ನು ದಕ್ಕಿಸಿಕೊಳ್ಳಬಲ್ಲ ಚಿಂತನೆಯ ಜೊತೆಗೆ ಗುರುತಿಸಿಕೊಂಡಿದ್ದರೆ ಅಂಥ ಚಿಂತನೆಗೆ ಪೂರಕವಾಗಿರುವಂಥ ಮಾರ್ಗೋಪಾಯಗಳನ್ನು ಹೊಳೆಸುವ ಯೋಚನಾ ಕ್ರಮವಾಗಿ ಕೂಡ ಸಾರ್ವಜನಿಕ ಸಂಪರ್ಕವನ್ನು ನಾವು ಪರಿಗಣಿಸಬಹುದು. ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆಯು 4 ಹಂತಗಳನ್ನು ಆಧರಿಸಿದ್ದು. ಅದು ಫ್ಯಾಕ್ಟ್ ಫೈಂಡಿಂಗ್ ಅಂತ ಕರಿತೀವಿ ನಾವು, ಕನ್ನಡದಲ್ಲಿ ಸತ್ಯಶೋಧ ಅಂತ ಹೇಳ್ಬೋದು. ಅಂದರೆ ಫ್ಯಾಕ್ಚುವಲ್ ಡೀಟೇಲ್ಸ್, ಅಂದರೆ ಒಂದು ಸಂಸ್ಥೆಯ ಒಳಗೆ ಕೆಲಸ ಮಾಡುವಂಥ ಇಂಟರ್ನಲ್ ಪಬ್ಲಿಕ್ ಮತ್ತು ಸಂಸ್ಥೆಯ ಹೊರಗಿನವರು, ಅಂದರೆ ಗ್ರಾಹಕರಾಗಿರ್ಬೋದು, ರಾಜಕೀಯ ಪಕ್ಷಗಳಾದರೆ ಮತದಾರರಾಗಿರಬಹುದು, ಅಥವಾ ಸರ್ಕಾರಿ ವಲಯ ಆಗಿದ್ದರೆ ಆ ಸರ್ಕಾರಿ ವಲಯದ ಯೋಜನೆಗಳ ಫಲಾನುಭವಿಗಳು ಸಾರ್ವಜನಿಕರಾಗಿರ್ಬೋದು, ಅವರೆಲ್ಲರೂ ಕೂಡ ಎಕ್ಸ್ಟರ್ನಲ್ ಪಬ್ಲಿಕ್ ಆಗಿರ್ತಾರೆ. ಅವರ ಕುರಿತಾಗಿ, ಅವರ ನಿರೀಕ್ಷೆಗಳ ಕುರಿತಾಗಿ, ಅವರ ಆಲೋಚನೆಗಳ ಕುರಿತಾಗಿ ಇರುವಂಥ ವಿವರಗಳನ್ನು ಕಲೆ ಹಾಕುತ್ತೆ ಸಾರ್ವಜನಿಕ ಸಂಪರ್ಕ ವಿಭಾಗ. ಆಮೇಲೆ ಆ ಸತ್ಯದ ಆಧಾರದ ಮೇಲೆ, ಅಂದರೆ ಜನರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೇ ಯೋಜನೆಗಳು ರೂಪುಗೊಳ್ಳಬೇಕಾಗ್ತದೆ. ಆ ಯೋಜನೆಯನ್ನು ರೂಪಿಸುವಾಗ ಸಾರ್ವಜನಿಕ ವಲಯ ಏನು ನಿರೀಕ್ಷೆ ಮಾಡುತ್ತೆ, ಅಥವಾ ಇಂಟರ್ನಲ್ ಪಬ್ಲಿಕ್ ಏನು ನಿರೀಕ್ಷೆ ಮಾಡುತ್ತೆ, ಎಕ್ಸ್ಟರ್ನಲ್ ಪಬ್ಲಿಕ್ ಏನು ನಿರೀಕ್ಷೆ ಮಾಡುತ್ತೆ, ಅದಕ್ಕನುಗುಣವಾಗಿರುವಂಥ ವಾಸ್ತವಗಳನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ಯೋಜನೆ ರೂಪಿಸೋದಕ್ಕೆ ಸಾರ್ವಜನಿಕ ಸಂಪರ್ಕ
ವಿಭಾಗ ನೆರವು ನೀಡುತ್ತದೆ. ಆ ಪರಿಕಲ್ಪನೆ ಬೇರೆ ಬೇರೆ ಸಂಸ್ಥೆಗಳಿಗೆ, ಬೇರೆ ಬೇರೆ ವ್ಯಕ್ತಿಗಳಿಗೆ, ಬೇರೆ ಬೇರೆ ಲೀಡರ್ಸ್ಗೆ ನೆರವಾಗುತ್ತೆ. ಅಲ್ಲದೆ ಆ ಯೋಜನೆ ರೂಪಿಸಿದ್ದಷ್ಟೇ ಅಲ್ಲ, ಅದನ್ನು ವಿವೇಚನಾತ್ಮಕವಾಗಿ ಹೇಗೆ ಅನುಷ್ಠಾನಗೊಳಿಸಬೇಕು ಅನ್ನುವ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ಸಂಪರ್ಕ ವೃತ್ತಿಪರ ವ್ಯಕ್ತಿತ್ವ ನೆರವಾಗ್ತಾರೆ. ಅಲ್ಲದೇ ಆ ಅನುಷ್ಠಾನದ ಜೊತೆಗೇ ಅದರ ಫ್ಲಾಸ್, ಅದರ ಲೂಪ್ ಹೋಲ್ಸ್ ಏನು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂಥ ಶಕ್ತಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಿಗಿರ್ತದೆ, ಪಬ್ಲಿಕ್ ರಿಲೇಷನ್ಸ್ ಪ್ರೊಫೆಷ್ನಲ್ಸಿಗಿರುತ್ತೆ. ಸೊ ಈ 4 ಹಂತಗಳ ಪ್ರಕ್ರಿಯೆಯನ್ನು ಪಬ್ಲಿಕ್ ರಿಲೇಷನ್ಸ್ ಪ್ರೊಫೆಷ್ನಲ್ಸ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾದ್ರೆ ನಾವು ರೆಕ್ಸ್ ಹಾರ್ಲೋ ಅವರ ವ್ಯಾಖ್ಯಾನದ ಮಾದರಿಯನ್ನು ಪರಿಗಣಿಸ್ಬೋದು. ಅವರು ಸುಮಾರು ವ್ಯಾಖ್ಯಾನಗಳನ್ನು ಆಧರಿಸಿಕೊಂಡು ಒಂದು ನಿರ್ದಿಷ್ಟ ಪ್ರೊಲಾಂಗ್ ಪ್ಯಾರಾಗ್ರಾಫನ್ನು ರೆಕ್ಸ್ ಅವರು ಕಟ್ಟಿಕೊಟ್ಟಿದ್ದಾರೆ. ಅವರು ಇದನ್ನು ಅನನ್ಯ ನಿರ್ವಹಣಾ ಜ್ಞಾನಶಿಸ್ತಾಗಿ ಗುರುತಿಸಿದ್ದಾರೆ. ಅಂದರೆ ಪಬ್ಲಿಕ್ ರಿಲೇಷನ್ಸು ಪರಿಕಲ್ಪನೆ ಅದು ಜ್ಞಾನಶಿಸ್ತಾಗಿರೋದು ಅದರ ಜೊತೆಗೆ ಅದು ದ್ವಿಮುಖ ಸಂವಹನವನ್ನು ಏರ್ಪಡಿಸಿಕೊಳ್ಳುತ್ತದೆ. ಅಂದರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪಬ್ಲಿಕ್ನ ಜೊತೆಗೆ ಸಂಸ್ಥೆಯ ಅಥಾರಿಟಿಯ ಸಂವಹನದ ಮಾಡ್ಯೂಲ್ಗಳನ್ನು ರೂಪಿಸುವ ಕೆಲಸವನ್ನು ಪಬ್ಲಿಕ್ ರಿಲೇಷನ್ಸ್ ಮಾಡುತ್ತೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಅವರು ದ್ವಿಮುಖ ಸಂವಹನ, ಮ್ಯೂಚುವಲ್ ಕಮ್ಯುನಿಕೇಷನ್ನ ಭಾಗವಾಗಿ ಪಬ್ಲಿಕ್ ರಿಲೇಷನ್ಸ್ ಪರಿಕಲ್ಪನೆಯನ್ನು ಅವರು ನೋಡ್ತಾರೆ. ಅವರು ಅಂದರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪಬ್ಲಿಕ್ನ ನಿರೀಕ್ಷೆಗಳಿಗೆ ಸ್ಪಂದಿಸುವ ಮಾದರಿ ಪರಿಕಲ್ಪನೆಯನ್ನಾಗಿ ಅವರು ರೆಕ್ಸ್ ಅವರು ಗುರುತಿಸಿದ್ದಾರೆ. ಅಲ್ಲದೆ ಈ ವ್ಯಾಖ್ಯಾನದಲ್ಲಿ ರೆಕ್ಸ್ ಹಾರ್ಲೋ ಅವರು ಸಾರ್ವಜನಿಕ ಹಿತಾಸಕ್ತಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಈ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿದ್ದಾರೆ. ಅಂದರೆ ಒಂದು ಸಂಸ್ಥೆ ಅಥವಾ ಪೊಲಿಟಿಕಲ್ ಪಾರ್ಟಿ ಅಥವಾ ಒಂದು ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಂಥ ಸರ್ಕಾರಿ ಇಲಾಖೆ ಆಗಿರಬಹುದು, ಅವರು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಜನರ ಹಿತಾಸಕ್ತಿಯನ್ನು ಕಾಯ್ದುಕೊಳ್ಳುವುದರ ಜೊತೆಗೇ ತನ್ನ ನಿರ್ವಹಣೆಯನ್ನು ಮಾಡಬೇಕು, ತನ್ನ ಅಸ್ಮಿತೆಯನ್ನು ಪ್ರತಿಷ್ಠಾಪಿಸಿಕೊಳ್ಳಬೇಕು ಅನ್ನುವಂಥ ಆಲೋಚನಾ ಕ್ರಮಗಳನ್ನು ಇದು ಒಳಗೊಂಡಿದೆ ಅಂತ ಅವರು ಪ್ರಸ್ತಾಪಿಸ್ತಾರೆ. ಆಮೇಲೆ ಇದು ಬದಲಾವಣೆಯ ಪರಿಣಾಮಕಾರಿ ಬಳಕೆಯ ಮಾರ್ಗವನ್ನಾಗಿ ಅವರು ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆಯನ್ನು ಗ್ರಹಿಸ್ತಾರೆ. ಅಲ್ಲದೆ ಇವರು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಆಗಿ ಪಬ್ಲಿಕ್ ರಿಲೇಷನ್ಸನ್ನು ನೋಡ್ತಾರೆ. ಬದಲಾವಣೆಯ ಪರಿಣಾಮಕಾರಿ ಬಳಕೆಯ ಮಾರ್ಗವನ್ನಾಗಿ ಅವರು ಗ್ರಹಿಸ್ತಾರೆ. ಆಮೇಲೆ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಂತಂದರೆ ಇದು ಸಂಶೋಧನಾಧಾರಿತ ನೈತಿಕ ಸಂವಹನ ಅಂತ ರೆಕ್ಸ್ ಅವರು ಇದನ್ನು ಗುರುತಿಸ್ತಾರೆ. ಅಂದರೆ ನೀವು ಇಮೇಜನ್ನು ಬಿಲ್ಡ್ ಮಾಡುವ ಕಾಲಕ್ಕೆ ಸುಳ್ಳುಗಳನ್ನು ಹರಿಬಿಡಬಾರ್ದು, ಫ್ಯಾಕ್ಚುವಲ್ ಡೀಟೇಲ್ಸನ್ನು ಆಧರಿಸಿಕೊಂಡು ನೀವು ಯೋಜನೆಗಳನ್ನು ರೂಪಿಸಬೇಕು, ಜನರನ್ನು ತಲುಪಬೇಕು. ಅದರ ಆಧಾರದ ಮೇಲೆ ನೈತಿಕ ಸಂವಹನವನ್ನು ಕಟ್ಟಬೇಕು. ಅದರ ಆಧಾರದ ಮೇಲೆ ನಿಜವಾದ ಇಮೇಜನ್ನು ನೀವು ಬಿಲ್ಡ್ ಮಾಡಿಕೊಳ್ಳಬೇಕು. ಅದು ಸಾರ್ವಜನಿಕ ಸಂಪರ್ಕದ ವಿಶೇಷ ಹೆಗ್ಗಳಿಕೆ ಅಂತ ರೆಕ್ಸ್ ಹಾರ್ಲೋ ಅವರು ಗುರುತಿಸ್ತಾರೆ. ಹಾಗಾಗಿ ಸಂಸ್ಥೆ ಮತ್ತು ಜನರ ನಡುವೆ ದ್ವಿಮುಖ ಸಂವಹನವನ್ನು ಸಾಧ್ಯವಾಗಿಸಿ ಪರಸ್ಪರ ವಿಶ್ವಾಸಾರ್ಹತೆ, ಸ್ವೀಕೃತಿಯ ಮನ್ನಣೆ ಮತ್ತು ಸಹಕಾರವನ್ನು ರೂಪಿಸಲು ಸಾರ್ವಜನಿಕ ಸಂಪರ್ಕ ನೆರವಾಗುತ್ತದೆ ಅಂತ ಅವರು ವಿಶ್ಲೇಷಣೆ ಮಾಡ್ತಾರೆ. ಹೀಗಾಗಿ ಸಂಸ್ಥೆಯೊಂದು ಎದುರಿಸುವ ಸವಾಲುಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಸಾರ್ವಜನಿಕ ಅಭಿಪ್ರಾಯಗಳಿಗೆ ಪ್ರತಿಸ್ಪಂದನೆ ಮಾಡೋದಕ್ಕೆ ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆ ನೆರವಾಗ್ತದೆ ಅಂತ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಮುಖ್ಯವಾಗಿ ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದು ಹೇಗೆ ಅಂತಂದರೆ, ಒಂದು ನಿರ್ದಿಷ್ಟ ಸಂಸ್ಥೆ, ಅದು ಕಾರ್ಪೊರೇಟ್ ಸಂಸ್ಥೆ ಆಗಿರ್ಬೋದು, ಔದ್ಯಮಿಕ ಸಂಸ್ಥೆ ಆಗಿರ್ಬೋದು, ಅಥವಾ ಸರ್ಕಾರಿ ವಲಯದ ಸಂಸ್ಥೆ ಆಗಿರ್ಬೋದು, ಜನರ ಹಿತಾಸಕ್ತಿಯನ್ನೇ ಮುಖ್ಯವಾಗಿಸಿಕೊಳ್ಳಬೇಕು. ಅವರು ಒಂದು ನಿರ್ದಿಷ್ಟ ಔದ್ಯಮಿಕ ಸಂಸ್ಥೆ ಪ್ರಾಫಿಟ್ ಗೇನಿಂಗ್ ಐಡಿಯಾಲಜಿಯ ಜೊತೆಗೆ ಇದ್ದರೂ ಕೂಡ ಅದರಾಚೆಗೆ ಅವರು ಯೋಚನೆ ಮಾಡಬೇಕಾಗ್ತದೆ. ಸಾರ್ವಜನಿಕರ ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ತನ್ನ ಔದ್ಯಮಿಕ ವಾಣಿಜ್ಯಿಕ ಕೆಲಸ ಕಾರ್ಯಗಳನ್ನು ಅವರು ನಿರ್ವಹಿಸಬೇಕಾಗ್ತದೆ ಅನ್ನುವ ತಾತ್ವಿಕತೆಯನ್ನು ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ತಮ್ಮ ಸಮಗ್ರ ವ್ಯಾಖ್ಯಾನದಲ್ಲಿ. ಹಾಗಾಗಿ ಹಾರ್ಲೋ ಅವರ ವ್ಯಾಖ್ಯಾನ ಹೊಸ ಕಾಲದ ಅಗತ್ಯಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಫ್ಲೆಕ್ಸಿಬಲ್ ಆಗಿರುವಂಥ ಕಾರ್ಯತಂತ್ರಗಳನ್ನು ರೂಪಿಸಿಕೊಳ್ಳೋದಕ್ಕೆ ನೆರವಾಗುವಂಥ ವ್ಯಾಖ್ಯಾನ ಅಂತ ನಾನು ಅದನ್ನು ಅರ್ಥೈಸ್ತೀನಿ. ಹಾಗಾಗಿ ಯಾಕೆ ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆ ಇವತ್ತು ಸಪರೇಟ್ ಆಗಿರುವಂಥ ಜ್ಞಾನಶಿಸ್ತು, ಪ್ರತ್ಯೇಕವಾಗಿರುವಂಥ ಜ್ಞಾನಶಿಸ್ತಾಗಿ ಪರಿಗಣಿತವಾಗಿದೆ
ಅದಕ್ಕೊಂದು ವಿಶೇಷ ಆದ್ಯತೆ ಇದೆ. ಔದ್ಯಮಿಕ ಮತ್ತು ಸಾಮಾಜಿಕ ವಲಯದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಅದಕ್ಕೊಂದು ಇವತ್ತು ಯಾಕೆ ವಿಶೇಷ ಆದ್ಯತೆ ಇದೆ ಅಂತಂದರೆ, ಜನರ ಜೊತೆಗೆ ಗುರುತಿಸಿಕೊಂಡು ಜನರ ಆಲೋಚನಾ ಕ್ರಮಗಳನ್ನು ಆಧರಿಸಿಕೊಂಡು ಭಿನ್ನವಾಗಿರುವಂಥ ಕೌಶಲ್ಯಯುತವಾಗಿರುವಂಥ ಸಂವಹನ ಸಾಧ್ಯವಾಗಿಸುವಂತಹ ಒಂದು ಕಾರ್ಯತಂತ್ರವನ್ನು ಕೊಡಮಾಡಬಲ್ಲಂಥ ಒಂದು ವಿಶೇಷವಾದ ಪರಿಕಲ್ಪನೆ ಸಾರ್ವಜನಿಕ ಸಂಪರ್ಕ ಪರಿಕಲ್ಪನೆಯಾಗಿದ್ದು, ವಿದ್ಯಾರ್ಥಿಗಳು ಮತ್ತು ಯಂಗ್ಸ್ಟರ್ಸ್ ಇಲ್ಲಿ ಉನ್ನತ ಅವಕಾಶಗಳನ್ನು ಪಡಿಬೇಕಾದರೆ ಇದನ್ನು ಆಳವಾಗಿ ಅಧ್ಯಯನಕ್ಕೊಳಪಡಿಸಿ ಅದರ ಆಧಾರದ ಮೇಲೆ ಪುನರ್ವ್ಯಾಖ್ಯಾನ ಮಾಡಿಕೊಂಡು ಇಲ್ಲಿ ವೃತ್ತಿಪರವಾದ ಅವಕಾಶಗಳನ್ನು ಪಡಿಬಹುದು ಅಂತ ಅನಿಸುತ್ತೆ. ಸೊ ಇದನ್ನು ಈ ಎಲ್ಲ ಆಲೋಚನಾ ಕ್ರಮಗಳನ್ನು ವಿಭಿನ್ನವಾಗಿ ಗ್ರಹಿಸುವಂಥ ಸೂಕ್ಷ್ಮತೆ ಎಲ್ಲರದ್ದಾಗಬೇಕು ಅನ್ನುವ ಆಲೋಚನಾ ಕ್ರಮದೊಂದಿಗೆ ನನ್ನ ಈ ಪ್ರಸ್ತುತಿಯನ್ನು ಪೂರ್ಣಗೊಳಿಸ್ತೇನೆ. ನಮಸ್ಕಾರ.